ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ದಾಂಪತ್ಯ ಅಂದ್ರೇನು, ಗಂಡ ಮತ್ತೆ ಹೆಂಡತಿ ಇಬ್ರು ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಸಂಸಾರ ಇನ್ನೂ ಚೆನ್ನಾಗಿರುತ್ತೆ. ಆ ರೂಲ್ಸ್ಗಳು ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೊದಲು ಬಂದು ತಲುಪುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ದಾಂಪತ್ಯ ಅಂದ್ರೇನು ಅಂತ ತಿಳಿಸ್ಕೊಡ್ತೀನಿ. ದಾಂಪತ್ಯ ಅಂದರೆ ಎಲ್ಲವನ್ನ ಸರಿದೂಗಿಸ್ಕೊಂಡು ಒಂದು ಒಳ್ಳೆ ಸಂಸಾರವನ್ನು ನಡೆಸ್ಕೊಂಡು ಹೋಗೋದು ಅಂತಾನೆ. ಪತಿಯಾದವನಿಗೆ ತನ್ನ ತಂದೆ ತಾಯಿಯನ್ನ ಮತ್ತೆ ಹೆಂಡತಿಯನ್ನ ಮಕ್ಕಳನ್ನ ನೋಡಿಕೊಳ್ಳೋದು, ಪತ್ನಿಯಾದವಳಿಗೆ ತನ್ನ ಸಂಸಾರವನ್ನ ಅಂದರೆ ಮಕ್ಕಳನ್ನ, ಗಂಡನನ್ನ ಮತ್ತೆ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಈ ಎಲ್ಲ ಕರ್ತವ್ಯಗಳು ಪತಿ ಮತ್ತೆ ಪತ್ನಿಗೆ ಇದ್ದೇ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರೇನೆ ದಾಂಪತ್ಯ ಅಂತ ಕರೀತಾರೆ. ಸಂಸಾರದಲ್ಲಿ ಕಷ್ಟ ನಷ್ಟ, ಸುಖ ದುಃಖ ಎಲ್ಲವೂ ಬರುತ್ತೆ. ಆಯಾ ಸಂದರ್ಭಕ್ಕೆ ದಂಪತಿಗಳಿಬ್ಬರು ಸೇರಿ ಅರ್ಥೈಸಿಕೊಂಡು ಅದನ್ನ ಯಶಸ್ವಿಯಾಗಿಸ್ಬೇಕು. ಅದೇ ಒಂದು ನಿಜವಾದ ಅರ್ಥಪೂರ್ಣ ದಾಂಪತ್ಯ ಅನ್ನೋದು. ದಾಂಪತ್ಯ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಮನಸ್ಸು, ದೇಹ, ಬುದ್ಧಿ ಇವೆಲ್ಲವನ್ನ ಸೇರಿಸಿದ್ರೆ ಮದುವೆ ಅಂತಾನೆ ಕರೆಯೋದು. ಈ ವಿವಾಹ ಅಂದ್ರೆ ಏನ್ ಗೊತ್ತಾ? ವಿ ಅಂದ್ರೆ ಜೊತೆಯಾಗಿ, ವಾಹ ಅಂದ್ರೆ ಅರಿಯೋದು, ಜೊತೆಯಾಗಿ ಯಾವಾಗ್ಲೂ ಅರಿಯೋದು ಅಂತ. ಈಗ ಗಂಡನಿಗೆ ಹೆಂಡತಿ, ಹೆಂಡನಿಗೆ ಗಂಡ ಯಾವಾಗ್ಲೂ ಜೊತೆಯಾಗಿರೋದನ್ನೇ ವಿವಾಹ ಅಂತ ಕರೀತಾರೆ. ಗಂಡು ಮತ್ತು ಹೆಣ್ಣಿನ ವಯಸ್ಸು 3 ರಿಂದ 5 ವರ್ಷ ಕಡಿಮೆ ಇರಬೇಕು. ಅಂದ್ರೆ ಗಂಡಿಗಿಂತ ಹೆಣ್ಣಿನ ವಯಸ್ಸು 3 ರಿಂದ 5 ವರ್ಷ ಕಡಿಮೆ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ ಸಂಸಾರ ಅಂತಾನೆ ಅರ್ಥ. ಯಾಕಂದ್ರೆ ಒಂದು ಹೆಣ್ಣಿಗೆ 3 ರಿಂದ 5 ವರ್ಷದಷ್ಟು ತಿಳುವಳಿಕೆ ಜಾಸ್ತಿ ಇರುತ್ತೆ ಗಂಡಿಗಿಂತ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿಯಾದವಳು ಹೇಗಿರ್ಬೇಕು ಅಂತ. ರಾಮಾಯಣದಲ್ಲಿ ಜನಕ ಮಹಾರಾಜರು ಸೀತೆಯನ್ನ ಪರಿಚಯಿಸ್ಬೇಕಾದ್ರೆ ರಾಮನಿಗೆ, ನನ್ನ ಮಗಳು ನಿನಗೆ ಸದಾ ನೆರಳಾಗಿರ್ತಾಳೆ ಅಂತ ಹೇಳ್ತಾರೆ. ಅದು ಏನಂದ್ರೆ ಮುಂಜಾನೆಯ ಎಳೆ ಬಿಸಿಲಿನಂತೆ. ಇವಾಗ ಸೂರ್ಯ ನಿಮ್ಮ ಮುಂದೆ ಬಂದಾಗ ನೆರಳು ಹಿಂದೆ ಹೋಗುತ್ತೆ, ಅದೇ ತರ ನನ್ನ ಮಗಳು ನಿನ್ನ ಯಶಸ್ಸಿನ ಹಿಂದೆ ಯಾವಾಗ್ಲೂ ಸದಾ ಇರುತ್ತಾಳೆ ಅಂತ. ಮಧ್ಯಾಹ್ನದ ಉರಿ ಬಿಸಿಲಿನಂತೆ, ಆಗ ನೆರಳು ಕಾಲಿನಲ್ಲಿ ಬರುವಂತೆ. ಅಂದ್ರೆ ನಿನ್ನ ಕಷ್ಟ ಕಾಲಕ್ಕೂ ಜೊತೆಯಾಗಿ ಇರುತ್ತಾಳೆ. ಹಾಗೂ ಸಂಜೆಯ ಇಳೆ ಬಿಸಿಲಿನಂತೆ, ಅಂದ್ರೆ ನಮ್ಮ ನೆರಳು ಮುಂದೆ ಬರುತ್ತೆ. ಅಂದರೆ ವಯಸ್ಸಾದಾಗ ತಾಯಿಯಂತೆ ನಿನ್ನನ್ನು ಮತ್ತು ನಿನ್ನ ಸಂಸಾರವನ್ನ ನೋಡಿಕೊಳ್ಳುತ್ತಾಳೆ. ಈ ಸಂಗತಿಯನ್ನ ಎಲ್ಲರೂ ತಿಳಿಯಬೇಕಾಗಿರೋದು ಬಹುಮುಖ್ಯವಾಗಿರುತ್ತೆ. ಅದು ಹೆಣ್ಣು ಮಕ್ಕಳಾದವರು. ಯಾವುದೇ ಒಂದು ಹೆಣ್ಣು ಮದುವೆಯಾಗಿ ಬಂದಾಗ ಅವಳಿಗೆ ಹೊಸತನದ ವಾತಾವರಣವೇ ಆಗಿರುತ್ತೆ ಆ ಕುಟುಂಬ. ಮತ್ತು ಆತನ ಕುಟುಂಬದಲ್ಲಿರುವ ಎಲ್ಲರನ್ನ ತನ್ನವರು ಎಂಬ ಭಾವದಿಂದ ನೋಡಬೇಕು. ಅದರಂತೆ ಪತಿ ಮತ್ತು ಅತ್ತೆ ಮಾವ ಏನಿದ್ದಾರೆ ಅವರು ಕೂಡ ತಮ್ಮ ಮನೆಯ ಆಚಾರ ವಿಚಾರ, ನೀತಿ ನಿಯಮಗಳನ್ನ ನಿಧಾನಕ್ಕೆ ಹೇಳ್ಕೊಡ್ಬೇಕು. ಅಡ್ಜಸ್ಟ್ ಆಗೋದಿಕ್ಕೆ ಅವಳಿಗೆ ಟೈಮನ್ನು ಕೊಡಬೇಕು. ಹೊಂದಿಕೊಂಡು ಹೋಗೋದಿಕ್ಕೆ ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಸೊ ಆ ತಾಳ್ಮೆ ನಿಮ್ಮಲ್ಲೂ ಕೂಡ ಇರಬೇಕು. ಇನ್ನು ಗಂಡ ಹೆಂಡತಿ ಸುಖ ಸಂಸಾರಕ್ಕೆ ಯಾವ್ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದು ಪ್ರೀತಿ ಮತ್ತು ಗೌರವ. ಗಂಡನಿಗೆ ಹೆಂಡತಿಯ ಮೇಲೆ ಗೌರವ ಮತ್ತು ಪ್ರೀತಿ ಇರಬೇಕು, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಮತ್ತೆ ಗೌರವ ಇರಬೇಕು. ಇದರಿಂದ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಗಂಡನ ಗೌರವಕ್ಕೆ ಧಕ್ಕೆ ಆಗಬಾರ್ದು, ಮತ್ತೆ ಹೆಂಡತಿ ಗೌರವಕ್ಕೂ ಕೂಡ ಧಕ್ಕೆ ಆಗದಂತೆ ನೀವು ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರು ಬದುಕಿರೋವರೆಗೂ ಜೊತೆಯಾಗಿರೋರು. ನಿಮ್ಮ ಪ್ರೀತಿ ನಿಮ್ಮ ಗೌರವ ನಿಮ್ಮ ಕೈಯಲ್ಲೇ ಇರುತ್ತೆ. ಗಂಡನಿಗೆ ಗೌರವ ಕೊಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಹೆಂಡತಿಯರು ಗಂಡನ ಹೆಸರಿಡ್ದು ಕರಿಬೇಡಿ. ಯಾಕೆ ಕರಿಬೇಡಿ ಅಂತ ಇದ್ದೀನಿ ಅಂದ್ರೆ, ಜಗಳವಾದಾಗ ಏಕವಚನದಲ್ಲಿ ಗಂಡನ ಹೆಸರಿಡ್ದು ಮಾತಾಡೋದ್ರಿಂದ ಇನ್ನೂ ಜಗಳ ಜಾಸ್ತಿ ಆಗ್ಬೋದು. ಸೊ ಅದರಿಂದ ರೀ ಅಂತ ಕರೆಯೋದ್ರಿಂದ ಈ ತರ ತಪ್ಪಾಗಿದೆ ಅಥವಾ ಈ ತರ ಮಾಡಿದ್ರಿ ಅನ್ನೋ ತರ ಹೇಳಿದ್ರೆ ಆ ಜಗಳಗಳು ಅಲ್ಲೇ ಕಡಿಮೆ ಆಗುತ್ತೆ. ಏಕವಚನದಲ್ಲಿ ಮಾತಾಡೋದು ಮತ್ತೆ ಗಂಡನ ಹೆಸರಿಡ್ದು ಕರೆಯೋದನ್ನ ಮಾಡಬೇಡಿ. ಸೊ ಅವರಿಗೆ ಗೌರವವನ್ನ ಕೊಡಿ. ಸೆಕೆಂಡ್ ಬಂದು ಇಬ್ಬರಿಗೂ ಪರಸ್ಪರ ನಂಬಿಕೆ ಇರಬೇಕು. ಇವಾಗ ನನ್ನ ಹೆಂಡತಿ ಏನು ಅನ್ನೋದು ಗಂಡನಿಗೆ ಗೊತ್ತಿರಬೇಕು,
ಹೆಂಡತಿಗೆ ನನ್ನ ಗಂಡ ಏನು ಅನ್ನೋದು ಗೊತ್ತಿರಬೇಕು. ಯಾವ್ದಾದ್ರೂ ಭಿನ್ನಾಭಿಪ್ರಾಯಗಳು ಮೂಡ್ತಿದೆ ಅಂದ್ರೆ ಅಲ್ಲೇನೆ ಅದನ್ನ ಕ್ಲಾರಿಟಿನ ತಗೊಂಡು ಸಂಸಾರವನ್ನ ಮಾಡಬೇಕು. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಜಗಳವಿಲ್ಲದ ಸಂಸಾರವೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಬಂದೇ ಬರುತ್ತೆ. ಅದನ್ನ ಕೂತು ಬಗೆಹರಿಸಿಕೊಳ್ಳೋದು, ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಆಗಿಂದಾಗ್ಲೇನೆ ಆ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ತುಂಬಾ ಹೆಚ್ಚಿಗೆ ಆಗೋವರೆಗೂ ತಗೊಂಡು ಹೋಗ್ಬೇಡಿ. ಏನಾದ್ರೂ ಇವಾಗ ಜಗಳಗಳಾಯ್ತು, ಫೈಟ್ ಆಯ್ತು ಅಂದ್ರೆ ಒಬ್ರು ಕೋಪದಲ್ಲಿದ್ದಾಗ ಇನ್ನೊಬ್ರು ಸಮಾಧಾನ ಮಾಡಬೇಕು. ಇಬ್ರು ಒಂದೇ ಸಲ ತಾಳ್ಮೆಯನ್ನ ಕಳೆದುಕೊಂಡು ಯಾವುದೇ ಕಾರಣಕ್ಕೂ ಜಗಳವನ್ನ ಮಾಡಬಾರ್ದು. ಒಬ್ರು ಸಮಾಧಾನ ಮಾಡುವಷ್ಟಾದ್ರೂ ತಾಳ್ಮೆ ಗಂಡ ಹೆಂಡತಿಯರಲ್ಲಿ ಇರಬೇಕು. ಪರ್ಫೆಕ್ಟ್ ಲೈಫ್ ಅನ್ನೋದು ಯಾರಿಗೂ ಇರಲ್ಲ. ಪರ್ಫೆಕ್ಟ್ ಸಂಸಾರ ಅನ್ನೋದು ಇರೋದಿಲ್ಲ. ಅದನ್ನ ಸರಿದೂಗಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿರುತ್ತೆ. ಪ್ಲಸ್ ಮೈನಸ್ ಪ್ರತಿಯೊಂದು ವ್ಯಕ್ತಿಗೂ ಇರುತ್ತೆ. ಗಂಡನಿಗೂ ಒಳ್ಳೇದು ಕೆಟ್ಟದಿರುತ್ತೆ, ಹೆಂಡತಿಗೂ ಒಳ್ಳೇದು ಕೆಟ್ಟದಿರುತ್ತೆ. ಅದನ್ನ ಅನುಸರಿಸಿಕೊಂಡು ಹೋಗೋದೇ ಸಂಸಾರ. ಅದನ್ನ ಅನುಸರಿಸ್ಕೊಂಡು ಇಬ್ರು ಹೋಗ್ಬೇಕು. ಇಬ್ರು ಒಂದೇ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೋಪಗೊಳ್ಬಾರ್ದು. ಇದರಿಂದ ಜಗಳಗಳು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಒಬ್ಬರು ಕೋಪ ಮಾಡ್ಕೊಂಡ್ರೆ ಇನ್ನೊಬ್ರು ತಾಳ್ಮೆ ತಗೊಬೇಕು. ಅದನ್ನ ಸಮಾಧಾನದಿಂದ ಬಗೆಹರಿಸ್ಬೇಕು. ಯಾವುದೇ ಕಾರಣಕ್ಕೂ ಜಗಳಗಳನ್ನ ರಿಸಾಲ್ವ್ ಮಾಡ್ಕೊಳ್ದಲೆ ಮಲ್ಕೋಬಾರ್ದು. ಯಾವುದೇ ಜಗಳಗಳಿರ್ಲಿ, ಮಲ್ಕೊಳ್ಳೋದು ಮುಂಚೆ ಅದನ್ನ ಪರಿಹರಿಸಿಕೊಂಡು ನೀವು ಮಲ್ಕೋಬೇಕು ಗಂಡ ಹೆಂಡತಿ ಆದವರು. ಇನ್ನ ಥರ್ಡ್ ಪಾಯಿಂಟ್ ಬಂದು ಸಮಯವನ್ನ ಕೊಡಬೇಕು. ಗಂಡ ಹೆಂಡತಿಗೆ ಸಮಯವನ್ನ ಕೊಡ್ಲೇಬೇಕು. ಇಬ್ಬರು ದಿನದಲ್ಲಿ ಒಂದು ಅರ್ಧ ಗಂಟೆ ಮನೆಯ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ತಂದೆ ತಾಯಿಗಳ ಬಗ್ಗೆ ಆಗಿರ್ಬೋದು ಚರ್ಚಿಸಿ ಏನೇನು ಆಗ್ಬೇಕು, ಏನೇನು ಮಾಡಬೇಕು ಅದನ್ನ ಮನೆಯ ಆಗು ಹೋಗುಗಳನ್ನ ಚರ್ಚಿಸಿ ನಿರ್ಧಾರವನ್ನ ತಗೊಳ್ತಾ ಇರಬೇಕು. ಇದು ಬಹುಮುಖ್ಯವಾಗಿರುತ್ತೆ. ಟೈಮ್ ಅನ್ನ ಕೊಡ್ಲೇಬೇಕು. ಎಷ್ಟೇ ಬ್ಯುಸಿ ಆಗಿದ್ರು ಗಂಡ ಹೆಂಡತಿ ಮನೆಗೆ ಅಂತ ಬಂದಾಗ ಟೈಮ್ ಅನ್ನ ಕೊಡ್ಬೇಕು. ಹೆಂಡತಿ ಅವಳ ನೋವುಗಳನ್ನ ಏನಾದ್ರೂ ಹೇಳ್ತಿದ್ದಾಳೆ ಅಂದ್ರೆ ಅದನ್ನ ಟೈಮ್ ಕೊಟ್ಟು ನೀವು ಕೂಡ ಕೇಳಬೇಕು. ಅವಳ ಫೀಲಿಂಗ್ಸ್ಗೆ ನೀವು ರೆಸ್ಪಾಂಡ್ ಮಾಡಬೇಕು ಟೈಮ್ ಕೊಟ್ಟು. ಈ ಟೈಮ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಒಂದು ಹೆಣ್ಣು ಬಯಸೋದು ಗಂಡನಿಂದ ಚಿನ್ನದ ಒಡವೆ ಅಲ್ಲ, ದುಬಾರಿ ಬಟ್ಟೆಗಳನ್ನಲ್ಲ, ಗಂಡನ ಪ್ರೀತಿ, ಗೌರವ, ಸಮಯವನ್ನ ಮಾತ್ರ ಬಯಸ್ತಾಳೆ. ಇಷ್ಟನ್ನ ಹೆಂಡತಿಗೆ ಯಾವಾಗ್ಲೂ ಗಂಡನಾದವನು ಕೊಡಬೇಕು. ಆಗ ಸಂಸಾರ ಕೂಡ ಚೆನ್ನಾಗಿರುತ್ತೆ. ಇನ್ನ ಫೋರ್ತ್ ಪಾಯಿಂಟ್ ಬಂದು ಪೇಷನ್ಸ್ ಇರಬೇಕು ಇಬ್ರಿಗೂ. ಇವಾಗ ತಾಳ್ಮೆ ಇಲ್ಲದ ಹೆಣ್ಣು, ವಿವೇಕವಿಲ್ಲದ ಗಂಡು ಸಂಸಾರಕ್ಕೆ ಮಾರಕ ಅಂತ ಹಿರಿಯರೇ ಹೇಳಿದ್ದಾರೆ. ಹೆಣ್ಣಿಗೆ ಯಾವಾಗ್ಲೂ ತಾಳ್ಮೆ ಇರಬೇಕು, ಹಂಗಂತ ಗಂಡಿಗೆ ತಾಳ್ಮೆ ಇರಬಾರ್ದು ಅಂತಲ್ಲ. ಹೆಣ್ಣಿಗೆ ಜಾಸ್ತಿ ತಾಳ್ಮೆ ಇರಬೇಕು, ಗಂಡಿಗೆ ವಿವೇಕ ಇರಬೇಕು, ಅಂದ್ರೆ ಬುದ್ಧಿ ಇರಬೇಕು. ಯಾವುದೇ ಸಂದರ್ಭವನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಕೂಡ ಗಂಡಿಗಿರ್ಬೇಕು. ಮೆಚೂರಿಟಿ ಅನ್ನೋದು ಗಂಡಿಗೆ ತುಂಬಾನೇ ಮುಖ್ಯ ಆಗುತ್ತೆ. ವೆನ್ ಟು ಸ್ಟ್ಯಾಂಡ್ ಅಪ್ ಸ್ಟ್ರಾಂಗ್, ವೆನ್ ಟು ಸ್ಪೀಕ್, ವೆನ್ ಟು ಕೀಪ್ ಕ್ವೈಟ್. ಯಾವಾಗ ಎದ್ದು ನಿಲ್ಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಶಾಂತವಾಗಿರ್ಬೇಕು, ಯಾವಾಗ ಬಗ್ಗಬೇಕು, ಇಷ್ಟು ಮೆಚೂರಿಟಿ ಗಂಡಿಗೆ ಇರಬೇಕು. ಇದಿದ್ದಾಗ ಸಂಸಾರ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ಮಾತಾಡೋದು ಗಂಡಿಗೆ ಒಳ್ಳೇದಲ್ಲ. ಇಬ್ರು ಕೂಡ ಡಿಸ್ಕಸ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿನ ಇಬ್ರು ಕೂಡ ತಗೊಬೇಕು. ಮನೆಯಲ್ಲಿರುವ ಮನೆ ಕೆಲಸಗಳನ್ನು ಕೂಡ ಇಬ್ರು ಶೇರ್ ಮಾಡಿಕೊಂಡು ಮಾಡಬೇಕು. ಇವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ವರ್ಕಿಂಗ್ ಮಾಡೋದ್ರಿಂದ ಎಲ್ಲವನ್ನ ಹೆಣ್ಣು ಮಕ್ಕಳ ಮೇಲೇನೆ ಹಾಕೋದಲ್ಲ. ಗಂಡು ಕೂಡ ಈಕ್ವಾಲಿಟಿನ ತಗೊಂಡು ಎಲ್ಲ ಕೆಲಸದಲ್ಲೂ ಅವಳಿಗೆ ಹೆಲ್ಪನ್ನು ಮಾಡಬೇಕು. ಫಿಫ್ತ್ ಪಾಯಿಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡೋಂಟ್ ಎಂಟರ್ಟೈನ್ಮೆಂಟ್ ಎನಿಬಡಿ. ಅಂದ್ರೆ ಬೇರೆಯವರಿಗೆ ನೀವು ಎಂಟರ್ಟೈನ್ಮೆಂಟ್ ಆಗಬಾರ್ದು. ನಿಮ್ಮ ಡಿಫಿಕಲ್ಟೀಸು ಮತ್ತೆ ನಿಮ್ಮ ಪ್ರಾಬ್ಲಮ್ಸು ಮನೆಯಲ್ಲಿ ಏನೇ ಇರ್ಬೋದು ಅದನ್ನ ಮೂರನೇ ವ್ಯಕ್ತಿಗೆ ತಿಳಿಸೋದು, ಅವರಿಗೆ ಅದು ಎಂಟರ್ಟೈನ್ಮೆಂಟ್ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಡೋಂಟ್ ಲೆಟ್ ಪೀಪಲ್ ಇಂಟರ್ಫಿಯರ್ ಇನ್ ಯುವರ್ ರಿಲೇಶನ್ಶಿಪ್. ಅಂದ್ರೆ ಯಾವುದೇ ಜನಗಳನ್ನ ನಿಮ್ಮ ರಿಲೇಶನ್ಶಿಪ್ ಒಳಗಡೆ ಬರೋದಿಕ್ಕೆ ಬಿಡಬೇಡಿ. ಯಾವಾಗಲೂ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಆಗಿರ್ಬೇಕು. ನಿಮ್ಮ ಗುಟ್ಟುಗಳನ್ನ 4 ಗೋಡೆಗಳ ಮಧ್ಯೆ ಮಾತ್ರ ಇಟ್ಕೊಳ್ಳಿ. ಅದು ಹೊರಗಿನ ಪ್ರಪಂಚಕ್ಕೆ ತಿಳಿಬಾರದು. ಇನ್ನು ನೆಕ್ಸ್ಟ್ 6 ಪಾಯಿಂಟ್ ಬಂದು ಯಾವುದೇ ಕಾರಣಕ್ಕೂ ಬ್ರೇಕಪ್ ಬಗ್ಗೆ ಯಾವತ್ತೂ ನೀವು ನಿಮ್ಮ ಹೆಂಡತಿಯಾಗಿ ಗಂಡನ ಹತ್ರ ಮಾತಾಡಬಾರ್ದು, ಅದು ಯಾವುದೇ ಸಂದರ್ಭದಲ್ಲಾಗ್ಲಿ. ಇನ್ನು 7 ಪಾಯಿಂಟ್ ಬಂದು ಡೋಂಟ್ ಸೇ ಓಕೆ ವೆನ್ ಯು ಆರ್ ನಾಟ್ ಓಕೆ. ಅಂದ್ರೆ
ನಿಮಗೆ ಸರಿ ಅನ್ನಿಸ್ದೇ ಇದ್ದಾಗ ನೀವು ಅದನ್ನ ಹೇಳ್ಬೇಕು. ಅದನ್ನ ಓಕೆ ಅಂತ ಕನ್ಸಿಡರ್ ಮಾಡಬೇಡಿ. ನಿಮಗೆ ಏನ್ ಅನ್ಸುತ್ತೆ, ಗಂಡನ ಆಗ್ಲಿ ಹೆಂಡತಿ ಆಗ್ಲಿ, ಅವಾಗ್ಲೇ ಮಾತಾಡ್ಬೇಕು. ವೆನ್ ಯು ಸೇ ಸಾರಿ ಯು ಹ್ಯಾವ್ ಟು ಮೀನ್ ಇಟ್. ಗಂಡ ಹೆಂಡತಿ ಇಬ್ರಿಗೂ ಅಷ್ಟೇ, ನೀವೇನಾದ್ರೂ ಸಾರಿ ಕೇಳ್ತಿದ್ದೀರಾ ಅಂದ್ರೆ ಅದಕ್ಕೆ ಅರ್ಥ ಇರಬೇಕು. ಇನ್ನ 8 ಪಾಯಿಂಟ್ ಬಂದು, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೆಸೆಂಟು ಮತ್ತೆ ಪಾಸ್ಟ್ ಅನ್ನ ಕಂಪೇರ್ ಮಾಡಬೇಡಿ. ನಿಮ್ಮ ಪಾಸ್ಟ್ ಆಗೋಗಿರತಕ್ಕಂಥ ವಿಚಾರ, ಪ್ರೆಸೆಂಟು ನೀವು ಚೆನ್ನಾಗಿದ್ದೀರಾ ಅದನ್ನ ಮಾತ್ರ ಯೋಚನೆ ಮಾಡಿ. ಪಾಸ್ಟ್ ಜೊತೆ ಕಂಪೇರ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ನ ಮಾಡಬೇಡಿ. ಇನ್ನು 9 ಪಾಯಿಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟು. ಗಂಡ ಆಗಲಿ ಹೆಂಡತಿ ಆಗಲಿ, ಫರ್ಗೆಟ್ ಅಬೌಟ್ ಯುವರ್ ಪ್ರೈಡ್ ಅಂಡ್ ಈಗೋ. ನಿಮ್ಮ ಸಾಧನೆಗಳು ಮತ್ತೆ ಈಗೋಗಳನ್ನ ಬಿಟ್ಟು ಹೆಂಡತಿ ಮುಂದೆ ಗಂಡ ಸೋಲ್ಬೇಕು, ಗಂಡನ ಮುಂದೆ ಹೆಂಡತಿ ಸೋಲ್ಬೇಕು. ಆಗ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ. ಇನ್ನು 10th ಪಾಯಿಂಟ್ ಬಂದು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ನಿಮ್ಮ ಅಪ್ರಿಷಿಯೇಷನ್ಗಳನ್ನ ತೋರಿಸ್ಬೇಕು. ಯಾವುದೇ ಚಿಕ್ಕ ಪುಟ್ಟ ವಿಷಯಗಳಿರಲಿ ಅವಕ್ಕೆಲ್ಲ ನೀವು ಅಪ್ರಿಷಿಯೇಷನ್ ಮಾಡ್ತಿರ್ಬೇಕು. ಅವಾಗ ಮಾತ್ರ ಗಂಡನಿಗೆ ಖುಷಿ ಆಗುತ್ತೆ, ಹೆಂಡತಿಗೂ ಕೂಡ ಖುಷಿ ಆಗುತ್ತೆ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿರಲಿ ಅದನ್ನ ನೀನು ಚೆನ್ನಾಗಿ ಮಾಡಿದೆ ಅನ್ನೋದು ಒಂದು ಹೇಳೋದ್ರಿಂದ ಅವರಿಗೂ ಕೂಡ ಖುಷಿ ಆಗುತ್ತೆ. ಇನ್ನು 11th ಪಾಯಿಂಟ್ ಬಂದು, ಪ್ರಿಯಾರಿಟೈಸ್ ಈಚ್ ಅದರ್ ಓವರ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಅಂದ್ರೆ ಗಂಡ ಹೆಂಡತಿ ಇಬ್ರು ಪರಸ್ಪರ ಆದ್ಯತೆಯನ್ನ ನೀಡಬೇಕು, ಒಬ್ಬರಿಗೊಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತಾನೆ ಅರ್ಥ. ಇನ್ನು 12th ಪಾಯಿಂಟ್ ಬಂದು, ವೆನ್ ಯು ಆರ್ ರಾಂಗ್ ಅಡ್ಮಿಟ್ ಇಟ್ ಅಂಡ್ ಆಸ್ಕ್ ಫಾರ್ ಫರ್ಗಿವ್ನೆಸ್. ನೀವೇನಾದ್ರೂ ತಪ್ಪು ಮಾಡಿದ್ದೀರಾ ಅಂದ್ರೆ ಅದನ್ನ ಒಪ್ಕೊಳ್ಳಿ ಮತ್ತೆ ಕ್ಷಮೆಯನ್ನ ಕೇಳಿ. ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು. ಇನ್ನು 13th ಪಾಯಿಂಟ್ ಬಂದು, ಸೇ ಎ ಕೈಂಡ್ ಆಫ್ ವರ್ಡ್ ಆರ್ ಕಾಂಪ್ಲಿಮೆಂಟ್ ಟು ಯುವರ್ ಪಾರ್ಟ್ನರ್ ಅಟ್ ಲೀಸ್ಟ್ ಇನ್ ಅ ಡೇ. ದಿನದಲ್ಲಿ ಒಂದು ಸಲನಾದ್ರೂ ಕಾಂಪ್ಲಿಮೆಂಟ್ ಅನ್ನ ಕೊಡಿ ನಿಮ್ಮ ಪಾರ್ಟ್ನರಿಗೆ, ಅಥವಾ ಒಂದು ಒಳ್ಳೆಯ ಮಾತನ್ನಾದ್ರೂ ಆಡಿ. ಇದು ತುಂಬಾನೇ ಮುಖ್ಯ ಸಂಸಾರದಲ್ಲಿ. ಒಬ್ರಿಗೊಬ್ರು ಕೇರ್ ಮಾಡೋದು, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಒಬ್ರನ್ನೊಬ್ರು ಪ್ರೀತಿಸೋದು, ಒಬ್ರನ್ನೊಬ್ರು ಕಾಳಜಿ ಮಾಡೋದು, ಮತ್ತೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಮನೆಯ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು, ಮತ್ತೆ ಟ್ರಾವೆಲ್ ಮಾಡೋದು ನಿಮ್ಗೆ ಇಷ್ಟ ಬಂದಿದ್ದ ಪ್ಲೇಸ್ಗಳಿಗೆ. ಇವೆಲ್ಲವೂ ಗಂಡ ಹೆಂಡತಿಗೆ ಇರಲೇಬೇಕು. ಇದನ್ನೆಲ್ಲವನ್ನ ನಿಭಾಯಿಸಿಕೊಂಡು ಸುಖ ಸಂಸಾರವನ್ನ ಮಾಡಿ. ಓವರ್ ಆಲ್ ಗಂಡ ಹೆಂಡತಿ ಅಂದ್ರೆ ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ಸಮಾಧಾನ ಆಗ್ಬೇಕು. ಬೇಜಾರ್ ಮಾಡ್ಕೊಂಡಾಗ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಇರ್ಬೇಕು. ಇಬ್ರು ಕಷ್ಟ ಸುಖ ಅಂತ ಹೇಳ್ಕೊಂಡಾಗ ಪರಿಹಾರ ಸಿಗ್ಬೇಕು, ಮತ್ತೆ ಸಮಾಧಾನ ಆಗ್ಬೇಕು, ನೆಮ್ಮದಿನೂ ಸಿಗ್ಬೇಕು. ಗಂಡ ಹೆಂಡತಿ ಇಬ್ಬರ ಜಗಳಗಳು, ಮನಸ್ತಾಪಗಳು ಏನೇ ಇರ್ಲಿ ಅವು 4 ಗೋಡೆಗಳ ಮಧ್ಯೆ ಇರಬೇಕು. ಅದು 4 ಜನಗಳ ಕಿವಿಗಳಿಗೆ ಬೀಳ್ಬಾರ್ದು. 3ನೇ ವ್ಯಕ್ತಿ ಕೇಳಿ ಆಡ್ಕೊಂಡು ನಗ್ಬಾರ್ದು. ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಆಗ್ಬೇಕು. ಯಾವುದೇ ಇದ್ರೂ ಗಂಡ ಹೆಂಡತಿ ಸಾಲ್ವ್ ಮಾಡಿಕೊಂಡು ನಿಮ್ಮಲ್ಲಿ ನೀವು ಒಂದು ನಿರ್ಧಾರವನ್ನ ತಗೊಂಡು ಸಂಸಾರವನ್ನ ಸಾಗಿಸ್ಬೇಕು. 3ನೇ ವ್ಯಕ್ತಿಯ ಮಾತನ್ನ ನಿಮ್ಮಿಬ್ರು ಮಧ್ಯೆ ಯಾವುದೇ ಕಾರಣಕ್ಕೂ ತಗೊಂಡ್ಬರ್ಬೇಡಿ. 3ನೇ ವ್ಯಕ್ತಿಯ ಯಾವುದೇ ವಿಚಾರಗಳಾಗ್ಲಿ ಮಾತುಗಳನ್ನ ನಿಮ್ಮಿಬ್ರು ಮಧ್ಯೆ ತರಬೇಡಿ, ಮತ್ತೆ ಅವರು ಬರೋದಕ್ಕೆ ಬಿಡಬೇಡಿ. ನಿಮ್ಮಲ್ಲೇ ನೀವು ಸಾಲ್ವ್ ಮಾಡ್ಕೊಳ್ಳಿ. ನಾನು ಹೇಳಿರುವ ವಿಷಯಗಳನ್ನ ಅಳವಡಿಸ್ಕೊಳ್ಳಿ. ಖಂಡಿತ ನಿಮ್ದೊಂದು ಸುಖಕರವಾದ ಜೀವನವಾಗುತ್ತೆ, ಒಳ್ಳೆ ಸಂಸಾರವಾಗುತ್ತೆ. ನಾನು ಹೇಳಿರ್ತಕ್ಕಂಥ ವಿಷಯಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.